ಆಯ್ತು ಹಾಯ್ ಗೈಸ್. ಒಂದು ಐ ಡಿ ಕಾರ್ಡ್ ಎಲ್ಲ ಗೊತ್ತಾಗುತ್ತೆ. ಸೊ ಇವತ್ತು ಬಂದಿದ್ದೀವಿ ಕಾಲೇಜ್ಗೆ. ತುಂಬ ಬೇಗ ಬಂದಿದ್ದೀವಿ. ಎಷ್ಟು ಗಂಟೆಗೆ ಬಂದ್ರಿ? ಇವರೆಲ್ಲ ಪಾಪ 8:45 ಬಂದವ್ರೆ. ನಾನು ಒಬ್ಳು ಮಾತ್ರ 9ಕ್ಕೆ ಬಂದೆ. 9ಕ್ಕೆ ಬಂದೆ. ಎಲ್ಲರೂ ಲೇಟು. ಕಾಲೇಜಿಂದ ಎಲ್ಲರೂ ಆಚೆ ನಿಂತಿದ್ದೀವಿ. ಗೇಟ್ ತೆಗಿತಾ ಇಲ್ಲ. ಗೇಟ್ ತೆಗೆದ್ಮೇಲೆ ಕ್ಲಾಸ್ಗೆ ಹೋಗೋಣ. ಇವಳೆ ನನಗೆ ವ್ಲಾಗ್ ಮಾಡು ಅಂತ ನೆನೆಸಿದ್ದು. ಒಳ್ಳೆ ಹುಡುಗಿ ಇವಳೆ. 9 ಗಂಟೆಗೆ ಬಂದಿದ್ದೀವಿ. 9:15ವರೆವರೆಗೂ ಗೇಟ್ ತೆಗಿಯಲ್ಲ. ಸೆಕೆಂಡ್ ಪೀರಿಯಡ್ಗೆ ಬಿಡ್ತಾರೆ, ಇಲ್ಲ ಅಂದರೆ ಇಲ್ಲ. ತುಂಬ ಜನ ನಿಂತವ್ರೆ. ನಾವೊಬ್ಬರೇ ಲೇಟು. ನೆನೆ ತಾನೇ ಸರಿ ಹೇಳಿದ್ರು. ಇನ್ನೊಂದ್ಸರಿ ಫಸ್ಟ್ ಪೀರಿಯಡ್ ಲೇಟು. ಇಡೀ ದಿನ ಬಿಡಲ್ಲ ಅಂತ ಹೇಳೋರೆ. ಬಸ್ ಬಂದಿಲ್ಲ ಇವತ್ತು ಅಷ್ಟೇ. ಏನು ರಶ್ ಗೊತ್ತಾ ಇವತ್ತು? ಒಂದು ಬಸ್ ನಮ್ಮ ಸಿ ಆರ್ ಬಂದ್ಬಿಟ್ರಪ್ಪ. XCR ಸಾರಿ ಇವಾಗ ಅದು ನಮ್ಮ ಸಿ ಆರು. ಅದಾದಮೇಲೆ ಇನ್ನೇನು ಹೋಗೋದು. ಇವತ್ತೇನೋ 11:30ಗೆ ಬಿಡ್ತಾರೆ ಅಂತ ಹೇಳೋರಂತೆ. ನಂದು ಇಯರಿಂಗ್ಸ್ ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ. ನೀನು ಹೇಳು. ಚೆನ್ನಾಗಿರೋದು ಸ್ಟೈಲಿಶ್ ನಮ್ಮ ನೀವು. ಏನೇನು ಹೇಳ್ಬಿಟ್ಟು. ಏನು ತಿಂದೆ? ದೋಸೆ. ನೀನು ಸೇಮ್ ಪಿಂಚ್. ನಾನು ದೋಸೆ. ಇನ್ನೇನು ಅದೇ ಗತಿ ನಮ್ಮ ಮನೆಗೆ. ನಾನು ಬಾಕ್ಸ್ಗೂ ದೋಸೆ ತಂದಿದ್ದೀನಿ. ಬಾಕ್ಸ್ಗೆ 3 ದೋಸೆ, ಬೆಳಗ್ಗೆ 2 ದೋಸೆ ತಿನ್ಕೊಂಬಂದಿದ್ದೀನಿ ಅಷ್ಟೇ. ಅದಾದ್ಮೇಲೆ ಇವಾಗ ಬಾಕ್ಸಿಗೆ ಮಾತ್ರ ಚಪಾತಿ ಕೊಟ್ಟು ಮನೇಲಿ ನೋಡಿ ಎಲ್ಲ 2 ದೋಸೆ. ಅದಾದ್ಮೇಲೆ ಚಪಾತಿ. ನಮ್ಮ ಮನೇಲಿ ಬರೀ ದೋಸೆ ಮಾಡಿದ್ರೆ ದೋಸೆನೇ. ತಿರ್ಗಾ ಮನೆಗೆ ಹೋದ್ಮೇಲೆ ದೋಸೆನೇ ಕೊಡೋದು. ನೀನೇನು ತಿನ್ನಬೇಕು? ಫುಲ್ ಒಂಥರ ಡಯಟ್ ಪರ್ಸನ್. ಫುಲ್ ಸಣ್ಣ ಕೊಳೆ ನೋಡಿ. ಎಷ್ಟು ಸಣ್ಣ ಕೊಳೆ. ಕೊಳೆನೂ ತಿನ್ನಲ್ಲ. ಏನೇನು ತೋರಿಸ್ತೀಯಾ? ಎದ್ಬಿಟ್ಲು. ಸರಿ ಗೈಸ್, ಒಳಗೋದ್ಮೇಲೆ ಮಾತಾಡೋಣ. ಬಾಯ್. ಆಯಿತು, ಕಾಲೇಜಿಗೆ ಬಂದಾಯಿತು. 1 ಪೀರಿಯಡ್ ಕನ್ನಡ ಮುಗೀತು. ಮ್ಯಾಮ್ ಒಂದು ಲೆಸನ್ ಇದು ಲಾಸ್ಟ್ ಚಾಪ್ಟರ್ ಮಾಡಿದ್ರು. ಕೇಳಿಸ್ಕೊಳ್ಳಿಲ್ಲ. ಅದಾದಮೇಲೆ ಸುಮ್ಮನೆ ಹೋಗಿದ್ವಿ ವಾಶ್ರೂಮ್ಗೆ. ಅಲ್ಲೋಗೊಂದು 10 ನಿಮಿಷ ಮಾತಾಡ್ಕೊಂಡ್ಬಂದ್ವಿ. ಇಲ್ಲೇ ಅವಳೆ ಅಪೂರ್ವ ಜೊತೆ. ಅದಾದಮೇಲೆ ಇವಾಗ ಅಕೌಂಟ್ಸ್ ಬೆಳಗ್ಗೆಯಿಂದ ಲಾಸ್ಟ್ ಬೆಂಚಲ್ಲಿ ಕೂತಿದ್ಲು. ಬಂದು ಇಲ್ಲ ಹೇಳ್ಕೊಂಡು ಬಂದಿದ್ದು. ಮ್ಯಾಮ್ ಬಂದ್ಬಿಟ್ರು ಅಂತ. ಮ್ಯಾಮ್ ಇಲ್ಲೇ ಕೂರಿಸ್ಬಿಟ್ಟು ನಾವು ಇಲ್ಲ 3rd ಬೆಂಚಲ್ಲೇ ಕೂತಿದ್ವಿ. ಆಫ್ ಮಾಡಿ ಇವಾಗ ಅಕೌಂಟ್ಸ್ ಬರೆಯಬಿಟ್ಟು ನಾನು ಸ್ಟ್ಯಾಟ್ಸ್ ಬರೀತೇನೆ. ಸ್ಟ್ಯಾಟ್ಸ್ ಫಸ್ಟ್ ಪೀರಿಯಡ್ ಬಂದಿಲ್ಲ ಅಂತ ಸ್ಟ್ಯಾಟ್ಸ್ ಬರೀತೇನೆ. ಬಿಟ್ಟರೆ ಇವತ್ತು ಮೋದಿ ಸ್ವೆಟರ್ ಅಂತ ಬಂದವಳೆ. ದಿನ ಸ್ವೆಟರ್, ಸೆಕೆಗಾಲ, ಮಳೆಗಾಲ, ಯಾವ ಕಾಲದಲ್ಲೂ ಏನೇ ಅದು ಸ್ವೆಟರ್ ಹಾಕೊಂಡ್ಬರ್ತಾಳೆ. ಹಿಂದೆ ರಾಣಿ ಬಡ್ಕೊಂತಾಳೆ. ಮೋಹನ ಕಾಣ್ತಾಳೆ. ರಾಣಿ ಮೋಹನ ಅದು ಯಾವಾಗಲೂ ಡಿಫ್ರೆಂಟ್ ಆಗಿದೆ. ಕುಸ್ಮಾ ಹಿಡಿತಾನೆ ಅದು. ಕುಸ್ಮಾ ಕಿತ್ಕೊಡಕ್ಕೆ ಅಪೂರ್ವ ಬಸ್ಟ್ ಆಗ್ಬಿಟ್ಟವಳೆ. ನಿಂಗೆ ಎಕ್ಸಾಮ್ ಕೊಡೋಲ್ಲ. ಕರ್ಕೊಂಬಂದಿದ್ದೆ ಪೇರೆಂಟ್ಸ್ನ. ಆಮೇಲೆ ಕ್ಲಾಸ್ ಇವಳೆ ಉಳಿಸ್ತು. ಎಲ್ಲರೂ ಕೆಮ್ಕೊಂಡಿದ್ರು. ಇಡೀ ಕ್ಲಾಸ್ ಅರ್ಧವರ್ ಕೆಮ್ತಾನೆ ಅವರು ಹೇಳಿದ್ರು. ಅದನ್ನು ಚೂಸ್ಪೇ ಆಗಿಲ್ಲ. ಅದನ್ನ ತಗ್ಲಾಕ್ಸಿ ಕೊಟ್ಟಿದ್ದು ಇವರೇ. ಅದನ್ನು ಕೊಟ್ಟಲ ಕಿತ್ಕೋತಾರೆ. ತುಳೋಳೆಲ್ಲ ಮತ್ತು ನಾನು ನೋಟ್ಸ್ ಇಸ್ಕೊಂಡು ಮ್ಯಾಮ್ ಕೊಟ್ಬಿಟ್ಲು. ಊಳಿಂದಾನೆ ಸ್ಟ್ಯಾಚು. ನಿಂದೇನು ಕಂಪ್ಲೇಂಟ್ ಹೇಳ್ಬಿಟ್ಟು? ನಿಂದೇನ ಪೂರ್ವ ಕಂಪ್ಲೇಂಟು? ಏನು ನಿಂದೇನು ಕಂಪ್ಲೇಂಟ್? ಬೇರೆ ಕ್ಲಾಸಲ್ಲಿ ಬೇರೆಯವ್ರದ್ದೇ ಬರೀತಾರೆ. ನಾವು ಬರೀತಿರ್ಲಿಲ್ಲ. ಉಲ್ಟಾ ಕೆಲಸ ಮಾಡೋದ್ರಲ್ಲಿ ಯೂಟ್ಯೂಬರ್ ಮೇಡಮ್ ಎಕ್ಸ್ಪರ್ಟ್ ಅವರು. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಕೊಬ್ಬು ಒಳಗೆ ನನ್ನ ಸ್ಟ್ಯಾಟ್ಸ್ ನೋಟ್ಸ್ನ ಏನು ಮಾಡ್ಕೊಂಡು ಹೋಗ್ತೀವಿ. ಆಗಬೇಕಾಗಿದ್ದು ಮುಂದಿದ್ದು ಬೇಕು. ನನ್ನ ಪೇಪರ್ ಸ್ಪ್ರೇ ಹೋಯ್ತು. 400 ರೂಪಾಯಿ ಹೋಯ್ತು. ನೋಟ್ಸ್ 80 ರೂಪಾಯಿ ಹೋಯ್ತು. ಇವರು ಕೊಡ್ತಾಳೆ 500 ರೂಪಾಯಿ ಅಷ್ಟೇ. ನಾನು ರೌಂಡ್ ಫಿಗರ್ 500 ರೂಪಾಯಿ ಫೋನ್ ಇಂಟ್ರೆಸ್ಟ್ ನೀನೇ ಕಳ್ಕೊಳ್ಳಿ. ಸರಿ 500 ರೂಪಾಯಿ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಅವಳು ಕಮೆಂಟ್ ಸೆಕ್ಷನಲ್ಲಿ 2 ರೂಪಾಯಿ ಇದೆ. ನೀನು ರೀಲ್ಸ್ ಮಾಡ್ತೀನಿ ಅನ್ಸುತ್ತೆ. ನಾನೇ ಕಮೆಂಟ್ ಮಾಡ್ತೀನಿ. ಅವಳು 500 ರೂಪಾಯಿ ಕೊಡ್ತಾ ಗೊತ್ತಾ? ನಾನೇ ನಿನಗೆ ಎಲ್ಗೋಸ್ ಕಮೆಂಟ್ ಕೊಡ್ತೀನಿ. ಹೋಗಿ ಪೇಪರ್ ಸ್ಪ್ರೇ 400 ಇಲ್ಲ ಕೇಳಲ್ಲ ಅಂತೀನಿ. ಹೋಗು ನೀನು ರಿಪ್ಲೈ ಮಾಡೋದು ಕೇಳ್ತೀನಿ. ನಂದಲ್ಲಿ ಏನು 500 ರೂಪಾಯಿ ಕರೆಕ್ಟಾಗಿರೋ
ಒಂದು ಪೇಪರ್ ಸ್ಪ್ರೇಗೂ ಒಂದು ಬುಕ್ಕಿಗೆ ಇವರಿಬ್ರು ಕಿತ್ತಾಡ. ಇವಳೆ ಸರಿ ಇಲ್ಲ, ನನ್ನ ಜೊತೆ ಮಾತಾಡೋಲ್ಲ. ಹೌದಾ? ಮಾತಾಡ್ಬೇಕಿತ್ತೆ ನಾನು ಆಮೇಲೆ ಅಪೂರ್ವ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಬೇಕು. ಇಲ್ಲ ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ, ಅದನ್ನೇ ರೀಲ್ಸ್ ಹಾಕ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀನಿ. ಎಲ್ಲ ಚಾನಲ್ ಪ್ಲೀಸ್ ಡು ನಾಟ್ ಸಪೋರ್ಟ್ ಮೌರ್ಯ. ಅವಳು ನನಗೂ ಹೇಳಿದ್ಲು. ನೀನಲ್ಲ ಹೇಳಿದ್ದು, ಯಾರು ಹೇಳಿದ್ದು? ನೀನಲ್ಲ. ಪಾಪ ಎವ್ರಿ ಟೈಮ್ ನಾನು ವ್ಲಾಗ್ ಹಾಕಿದಾಗ ಪ್ಲೀಸ್ ಸಪೋರ್ಟ್ ನನ್ನ ವ್ಯೂ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿದ್ದೀವಿ. ಕನ್ನಡ ಸಾಂಗ್ ಅಂತ ಹಾಕು ಸಾಕು. ಏನು ಹ್ಯಾಶ್ಟ್ಯಾಗ್ಸ್ ಏನು ಹಾಕ್ಬೇಡ. ಲೊಕೇಶನ್ ಕರ್ನಾಟಕ ಅಂತ. ನಾನು ರಿಲೀಸ್ ಬರ್ತಿತ್ತಲ್ಲ ಇನ್ನೇನು ಮೌರ್ಯ ಇವಾಗ ಚಾನಲ್ ಒಂದೇ ಒಂದು ವಿಡಿಯೋ ಹಾಕಿದ್ದು, ಇವಾಗ ಇನ್ನೊಂದು ಅಪ್ಲೋಡ್ ಮಾಡ್ತಾರೆ. ಡಿಲೀಟ್ ಮಾಡ್ಬಿಟ್ಟಿದ್ದು. ವಿಡಿಯೋ ಚೆನ್ನಾಗಿತ್ತು. ನಾನು ಇನ್ನೊಂದ್ಸಲ ಪೋಸ್ಟ್ ಮಾಡ್ತೀನಿ. ಇವಳಿಗೆ ಸಬ್ಸ್ಕ್ರೈಬರ್ಸೇ ಇರಲಿಲ್ಲ. ಫಸ್ಟನ್ನೇ ಹತ್ರದ್ದು 170 ಅಥವಾ 200 ಹೋಗಿತ್ತು. ನಮ್ಗೆ ಏನಾಯ್ತು ಗೊತ್ತಾ? ಕ್ಲಾಸ್ ಬಿಟ್ಬಿಟ್ರು. ಗೊತ್ತಾಯ್ತು. ಕರ್ನಾಟಕದ ಕರ್ನಾಟಕ ಸಾಕು. ನಿಂಗೆ ಕಮೆಂಟ್ ಸೆಕ್ಷನ್ ಇಷ್ಟ ಇಲ್ಲ ಅಂದರೆ ಆಫ್ ಮಾಡು. ಆಮೇಲೆ ಏನಾದ್ರು ಇನ್ಸ್ಟಾಗ್ರಾಮ್ ಇಲ್ಲ ಹೋಗ್ರಿ, ಹಾಕಿಲ್ಲ. ಏನು ಬೇಡ ಸಾಕು. ಅಪ್ಲೋಡ್ ಆಗುತ್ತೆ. ಫೋಟೋ ಹಾಕ್ಲಾ? ಫೋಟೋ ಹಾಕೋದು ಯಾವುದಕ್ಕೊಂದು ಚೆನ್ನಾಗಿರೋ ಫೋಟೋ ಇಡು. ಪರ್ಮನೆಂಟ್ ಅದೇ ಇರಬೇಕು. ಚೆನ್ನಾಗಿರೋ ಫೋಟೋ ಹುಡುಕ್ತಾಳೆ ಅಕ್ಕ. ಇನ್ಸ್ಟಾಗ್ರಾಮಲ್ಲಿ ಐತಲ್ಲ ಅದೇ ಇರ್ತಿಲ್ಲ. ಸೇಮ್ ಇಡ್ತಾರೆ ಎಲ್ಲರೂ. ಅದೇ ಇಲ್ಲ, ಅರ್ಧ ಫೇಸು. ಜಗಳ ಆಡ್ಬಿಟ್ಟು ಕಾಲೇಜ್ ಬಿಡ್ತೀನಿ ಅಂತವಳೆ. ಅವಳಿಂದ ಇವಳು ಕಾಲೇಜ್ ಬಿಡ್ತಾಳೆ. ಅಪೂರ್ವ ಬೆಳಗ್ಗೆಯಿಂದ ಎಲ್ಲ ಫುಲ್ ಹುರ್ಕೊಂಬಿಟ್ಟಾಳೆ ಅಪೂರ್ವ. 8 ಜನ ಒಂದೇ ಸಲಿಗೆ ಆಗೋದೆಲ್ಲ ಖುಷಿ ಪಡು. ಅವರು ನಿಕ್ಕಿಂದ್ರಲ್ಲೆಲ್ಲ ನನ್ನ ಸಬ್ಸ್ಕ್ರೈಬರ್ ಎಲ್ಲ ಕುಸುಮನ್ ಸಬ್ಸ್ಕ್ರೈಬರ್ ಎಲ್ಲ ನನಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಹೊಸ ಕಾಲಿಗೆ ಅಯ್ಯೋ ಬೆಳಗಿದ್ದೀನಿ. ಏನು ಪರವಾಗಿಲ್ಲ. ಪಕ್ಕನಾ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮೌರ್ಯಗೌಡ ಅಂತಾನೆ ಇದ್ದೆ. ಓಕೆ, ಇದು ತೋರಿಸ್ತೀನಿ. ಹಾಂ ಇದೆ ನನ್ನ ವ್ಲಾಗ್ಸ್ ಮಾಡ್ತಾಳಂತೆ. ಹೌದೌದು ಮಾಡ್ತೀನಿ. ಅವಳೇ ಎಡಿಟ್ ಚೆನ್ನಾಗಿ ಮಾಡೋದು. ಅವಳೇ ನನ್ನ ಕ್ಯಾಪ್ಕಟ್ ಹೇಳ್ಕೊಟ್ಟಿದ್ದು. ಅವಳೇ ನನ್ನ ಕ್ಯಾಪ್ಕಟ್ ಯೂಸ್ ಮಾಡಕ್ಕೆ ಬರ್ತಾ ಇರಲಿಲ್ಲ. ನಾವು ಎಡಿಟ್ ಜಮಾನದಲ್ಲೇ ಕಲ್ತಿದ್ದವು. ನಾವೇನು ಮಾಡಲ್ಲ. ನಾನು ಎಡಿಟ್ ಮಾಡಕ್ಕೆ ಬಿಟ್ಟಿದ್ದೀನಿ ಅಷ್ಟೇ. ಯಾಕೆ ಮಾಡಲ್ಲ? ನಿಮ್ಮಂತ ಸಪೋರ್ಟ್ ಇದ್ರೆ ಮಾಡೋಣ ಅಂತ. ಇಷ್ಟು ದಿವಸ ಅಪೂರ್ವ ಅಂತ ಸಪೋರ್ಟ್ ಮಾಡೋರು ಸಿಕ್ಕಿರಲಿಲ್ಲ ನನಗೆ. ಇವಾಗ ಸಿಕ್ಕೋರಲ್ಲ, ಅದಕ್ಕೆ ಮಾಡೋದ ಹೊಸ ಓಪನ್ ಮಾಡೋ 10 ನಿಮಿಷ ಆಗಿದೆ. 8 ಸಬ್ಸ್ಕ್ರೈಬರ್ಸು. ಅದು ಇಲ್ಲ. ಹೆಂಗಿರ್ಬೇಕು ಪಾಪ್ಯುಲಾರಿಟಿ ಅಂದರೆ? ನಮ್ಮ ಕ್ಲಾಸವ್ರ ಹತ್ರ ಗಾಡಿ ಬೇಡ ಮಾಡಿಸ್ಕೊಂಡಿದ್ದೀನಿ. ಆಲೂಗಡ್ಡೆ ಬೇಕಾದ್ರೆ ಮುಂಚೆನೂ ಒಂದು ಮಾಡಿದ್ದು. ಫಸ್ಟ್ ಒಂದು ಮಾಡಿದ್ದೆ, ಅದು ವ್ಯೂ ಚೆನ್ನಾಗಿ ಹೋಗಿತ್ತು. ಅದಕ್ಕೆ ಇವಾಗ ಮಾಡ್ಬಿಡಿ, ಓಪನ್ ಮಾಡ್ಬಿಡೋಣ ಅಂತ ಮಾಡ್ಬಿಟ್ಟು. ಫಸ್ಟ್ ಎಲ್ಲ ರೀಲ್ಸ್ ಬಿಡೋದ, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ವ್ಲಾಗ್ಸ್ ಮಾಡ್ತಾಳೆ ಅವಳು. ಕಾಲೇಜಿಗೆ ಬಂದೆ, ಆ ಬಸ್ಸಲ್ಲಿ ಬಂದೆ, 3 ಬಸ್ಸಲ್ಲಿ ಬರ್ತಾಳೆ ದಿನಕ್ಕೆ. ನಂದು ಡೈಲಿ ಬೆಳಗ್ಗೆ ರೋಟಿನ್ ಕೇಳ್ಬಿಟ್ರೆ ನೀವೇ ಅಯ್ಯೋ ಪಾಪ ಅಂದ್ಬಿಡ್ಬೇಕು. ಅಷ್ಟು ಕಷ್ಟಪಟ್ಕೊಂಡು ಬರ್ತಾಳೆ. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೋಳ್ತೀಯಮ್ಮ? ನಾನು 6:15 6:15 ಮನೆ ಎಷ್ಟೊತ್ತಿಗೆ ಬಿಡ್ತೀಯಾ? 7 ಗಂಟೆ. 6:50 ಬಿಡ್ತೀನಿ ಮನೆ. ನನ್ನ ಮನೆ ದೂರ, 3 ಅವರ್ ಬೇಕು ಹೋಗೋಕ್ಕೆ. ಅಲ್ಲಿಂದ ಗಾಡಿ ತಗೊಬರ್ತೀನಿ. ಅದಾದ್ಮೇಲೆ ಬಸ್ ಏನು ಮಿನಿ ವ್ಲಾಗ್ ಮಾಡ್ತೀನಿ ನಾನು. ಫಸ್ಟ್ ಚಪಾತಿ ಸ್ಟಾರ್ಟಿಂಗ್ ಎಲ್ಲ ಮಿನಿ ವ್ಲಾಗ್ ಮಾಡೋಣ. ಆಮೇಲೆ ನೀವೆಲ್ಲ ಹೇಳಿದ್ಮೇಲೆ ಲಾಂಗ್ ಫಾರ್ಮೇಟ್ ಮಾಡೋಣ.
ಅಂದಾಗೆಲ್ಲ ಮಾಡೋದು. ಅಲ್ಲಿ ಅವರಿಬ್ರು ಫೈಟು, ಅಪೂರ್ವ ಇನ್ನೊಂದು ಕುಸುಮ. ಬೆಳಗ್ಗೆಯಿಂದ ಫುಲ್ ಫೈಟ್ ನಡೀತೈತೆ. ತೋರಿಸ್ತಿದ್ದೀನಿ ನಿಮಗೆ ಅವ್ರ ಫೈಟ್ನ. ತಿನ್ನಿಸ್ತಾ ಇಲ್ಲ, ಅವಳಿಗೆ ತಿನ್ನಿಸ್ತಾಳೆ. ಏನೋ ಅವ್ಳು ಕೇಳ್ತಾಳೆ ಇವತ್ತಿಗೆ. ಆಯ್ತು ಅವಳಿಗೆ ತಿನ್ನಿಸ್ತಾಳೆ, ಅವಳು ತಿಂತಾ ಇಲ್ಲ. ನೋಡಿ ಎಷ್ಟು ಭಿಕ್ಷೆ ಅವರಿಬ್ರು ಮಧ್ಯ ಫುಲ್ಲು ಬಿತ್ತು. ನನ್ನ ವಾಯ್ಸ್ ಓವರ್ ಯಾವುದಕ್ಕೂ ಕೊಡಲ್ಲ, ಎಲ್ಲ ಹಾಳಾಗ್ಬಿಡ್ತೀನಿ. ಲಾಂಗ್ ಫಾರ್ಮೇಟ್ ವಾಯ್ಸ್ ಕೊಡೋಣ. ಏನು ಮಾಡ್ತಾಳೆ ಕೇಳಿಸ್ತಾ? ನಮ್ಮ ವಾಯ್ಸ್ ಚೆನ್ನಾಗಿಲ್ಲ. ಇವ್ರ ವಾಯ್ಸ್ ಚೆನ್ನಾಗಿಲ್ವ? ಚೆನ್ನಾಗೈತೆ ತಾನೆ, ಸುಮ್ಮನೆ ಡವ್ವು. ನಿಜ ಚೆನ್ನಾಗಿಲ್ಲ ನನ್ನ ವಾಯ್ಸ್. ಏನೋ ಆಯ್ತು. ಪಾಪ ಹುಡುಗಿ. ಅಪೂರ್ವ ಇಷ್ಟು ದಿನ ನನ್ನ ಮದುವೆ ಆಯ್ತೀನಿ ಅಂತ ಇಲ್ಲಿ ಇವಾಗ ಹುಡುಗ ಹೋಗ್ಬಿಟ್ಲು. ಹುಡುಗಿ ಪಾಪ ಚಾಕ್ ಪೀಸ್ ನೋಡ್ರೆ ಹೊಡೈತಾಳೆ. ಸೌಂಡ್ ನೋಡ್ರಿ ಹಿಂಗೆ ಕೊಡ್ತಾಳೆ. ಇವಾಗ ನೋಡಿ ಏನು ಅನ್ಸಲ್ಲ, ವೈಟ್ ಮೇಲೆ ವೈಟು. ಒಳ್ಳೆ ಹುಡುಗಿ. ಕ್ಲಾಸ್ ಬಿಟ್ಟರೆ ಯಾರು ಹೋಗ್ತಾ ಇಲ್ಲ. ಬೆಡ್ ಗರ್ಲ್ಸ್. ಮುಗೀತು ವ್ಲಾಗ್. ಮುಗೀತು. ಬಾಯ್. ಲೈಕ್, ಶೇರ್ ಅಂತ ನಾವಿನ್ನ ರೀಲ್ಸ್ ಮಾಡಬೇಕು. ಅಪೂರ್ವ ಏನು ಗೊತ್ತಾ, ಈ ಕಡೆ ಅಪೂರ್ವ ಫುಲ್ ಬೇಜಾರಾಗವಳೆ. ಅದೇ ಬೇಜಾರಾಗಿದ್ದೀನಿ, ಸಮಾಧಾನ ಮಾಡ್ಬೇಕನ್ನೋ ಕನಿಕರ ಇಲ್ಲ. ಫ್ರೆಂಡ್ಸ್ ಅಂದ್ರೆ ಯಾರಾದರೂ ಸಮಾಧಾನ ಮಾಡ್ತಾರಾ? ಫ್ರೆಂಡ್ಸ್ ಯಾರಾದರೂ ಸಮಾಧಾನ ಮಾಡ್ತಾರಾ? ಇಲ್ಲ ಅವಳು ಉಳಿಸ್ತಾ ಇದ್ದೀವಿ ಅಷ್ಟೇ, ಸಮಾಧಾನ ಮಾಡೋ ಪ್ರಯತ್ನ ಮಾಡಿಲ್ಲ ನಾವು. ಉರ್ಕೊಂಡು ಅಕ್ಕ ಫಸ್ಟ್ ಆಗೋಳೆ. ಎಲ್ಲರಿಗೂ ಏನೇನೋ ಮಾಡಿ ಉಳಿಸ್ಬೋದು. ನಮ್ಮ ಒಂದೇ ಒಂದು ಮಾತು ಹೇಳಿದ್ರೆ ಒಂದೇ ಒಂದು ಮಾತು ಅಂದ್ರೆ ಹಂಗೆ ಅಕ್ಕ ಬೇಜಾರಾಗ್ಬಿಟ್ಟು ಕಣ್ಣು ಹತ್ರ ಎಲ್ಲ ಹಿಂಗಾಗ್ಬಿಟ್ಟು ಎಷ್ಟು ಹೇಳಿದ್ರು ಮಾತಾಡ್ಸಲ್ಲ. ಸುಮ್ಮನೆ ನಿನ್ಗಿಂತ ನಾನೇ ಜಾಸ್ತಿ ಎಂದೇನೋ ಒಂದೇ ಒಂದು ಮಾತು, ಅದಕ್ಕೆ ಫುಲ್ ಅಕ್ಕ ಮೌನ ಅಂತ ಎಲ್ಲ ಆಚರಿಸ್ಬಿಟ್ಟವಳೆ. ಇವಾಗ ಅಷ್ಟೇ ಹೋಗಿ ಕುತ್ಕೊಬಿಟ್ಟು ಅಷ್ಟೇ ಮೌನವೆಲ್ಲ ಮುಗಿದು ಕುಯ್ಯಿ ಎಷ್ಟು ಕುಯ್ತೀಯಾ ಕುಯ್ಯಿ, ಆದರೆ ಎಷ್ಟು ಹೊಡಿತೀಯಾ ಹೊಡಿ. ಅಷ್ಟೇ ನಾವು ವ್ಲಾಗು. ಅವಳಿಗೆ ಅವ್ರ ಅಣ್ಣನ ನಾನೇ ಕಾಲೇಜಿಗೆ ಬರ್ತೀನಿ. ಪಾಪ ಅವ್ರ ಅಣ್ಣನ ನೆನ್ಸ್ಕೊಂತವಳೆ. ಮಿಸ್ಸಿಂಗ್ ಹಿಮ್. ನೋ ವೇ ಗೈಸ್, ಚಾನ್ಸೇ ಇಲ್ಲ. ನಾನು ಯಾರು ಬೈಲರ್ ಕೊಳ್ಳಿರೋ ಏನೋ ಹೆಸರು ಬೈಲರ್ ಕೊಳ್ಳಿರೋ. ಓ ಇವಳೆ ಅವ್ರ ಬಾಯ್ ಫ್ರೆಂಡ್ ಇಲ್ಲ, ಇವ್ರ ಬ್ರದರ್. ಇದು ಬಂದು ಇಲ್ಲ ಮ್ಯಾಮ್ ಊಟಕ್ಕೆ ಬಿಟ್ಟಾಗೆ ಹೋಗಿ ಮನೆಗೆ ಅಂತ ಹೇಳಿದ್ರಿ. ನಮಗೆ ಅಂಕಲ್ ಕುಂತಿದ್ದೆ ಇಲ್ಲಿ ಮ್ಯಾಮ್ ಬಂದ್ಬಿಟ್ಟಿದ್ರೆ ಕೂತ್ಕೊಂಡ್ರೆ ಆಮೇಲೆ ಒಂದುವರೆ ಕಳಿಸ್ತೀನಿ ಅಂತ ಅಂದ್ಬಿಟ್ಟು. ಫಸ್ಟ್ ಇಯರ್ ಅಂತ ಹೇಳ್ಕೊಡ್ತಾನೆ ಅಷ್ಟೇ. ನೀವು ಇಡಿಯಟ್ ಯಾರು ಎಷ್ಟು ಹೊಡೆಯೋದು ಎಷ್ಟು ಓಕೆ ವೇಸ್ಟು ಯಾಕೆ ಎಲ್ಲರೂ ಓಡೋ ಹೋಗ್ತಾವ್ರೆ ತಪ್ಪಿಸ್ಕೊಂಡು ಕ್ಲಾಸಿಂದ. ಅವಳಲ್ಲ ಬಾಯಿ ಅಂದ್ಬಿಟ್ಟು ಓಡೋಗ್ಬಿಟ್ಲು. ಇವಾಗ ಬಾ ವಾಪಸ್ ಅಂತ ಕರೆದ್ಲು ಗ್ರೌಂಡಿಂದ ಪ್ರಿಂಟೌಟ್ಗೆ. ಒಬ್ಬರನ್ನ ಡ್ರಾಪ್ ಮಾಡಿದ ಕೆಲಸ ಆಯಿತು ಬಾ. ಮತ್ತು ಅವಾಗಲೇ ಓಡೋಗ್ಬಿಟ್ಲು ಗೊತ್ತಾ ಇವಳು. ಡ್ರಾಪ್ ಮಾಡಿಬಿಟ್ಟು ಫಿಟ್ನೆಸ್ ಮಾಡೋದು ತೋರಿಸ್ತೀನಿ. ನಾವು ನೋಡಿ ಫಿಟ್ನೆಸ್ ಏನು ಮಾಡಲ್ಲ, ಅದಕ್ಕೆ ಕ್ರೀಮ್ ಬರ್ತೀವಿ. ಕ್ರೀಮ್ ಅಂತ ತಿಳ್ಕೊಂಡು ಹೋಗ್ತೀವಿ. ಇವತ್ತು ತಿರ್ಗಾ ಬಂದಿದ್ರಿ ಏನಕ್ಕೆ ಯಾವತ್ತು ಹೇಳಿದ್ರಿ ಅಲ್ಲ. ಇವತ್ತು ಬೇಗ ಆಗೋಯ್ತು 10 ನಿಮಿಷಕ್ಕೆ. ಯಾರು ಇವತ್ತು ರಶೆ ಇರಲಿಲ್ಲ, ಇಲ್ಲೇ ಮಾತಾಡ್ಬಿಡ ಇದು. ಸೊ ಇವಳು ಪ್ರಿಂಟೌಟಿಗೆ ಬಂದಿದ್ರಿ ಕ್ಲಾಸಿಂದ. ಹೆಂಗೋ ಓಡ್ಕೊಂಡು ಬ್ಯಾಗ್ ಹಾಕೊಂಡು ಬಂದ್ರಿ. ಇವಳೇ ಫಸ್ಟ್ ಮೌರ್ಯ ಓಡೋದ್ಲು, ಆಮೇಲೆ ಇವ್ರು ಓಡೋದ್ರು, ಆಮೇಲೆ ಇವ್ರು ಎಲ್ಲರೂ ಓಡ್ ಬಂದ್ರಿ. ಸೊ ಹೆಂಗೋ ತಪ್ಪಿಸ್ಕೊಂಡು ಬಂದ್ರಿ ಕ್ಲಾಸಿಂದ. ಇವಾಗೆಲ್ಲ ಗ್ರೌಂಡಲ್ಲಿ ಅವ್ರೆ. ಸೊ ಮನೆಗೆ ಹೋಗ್ತೀನಿ ಅಪ್ಪ, ಇವ್ರು ಏನಾರ ಮಾಡ್ಕೊಂಡು. ನಾನು ಗ್ರೌಂಡ್ಗೆ ಹೋಗ್ಬಿಟ್ಟು ಆಮೇಲೆ ಬಿಸಿಲಲ್ಲಿ ಗ್ರೌಂಡಲ್ಲಿ ಕುತ್ಕೊಂಡು. ಇಲ್ಲ ಅಲ್ಲಿ ಮರ ಇದೆ. ಸೊ ಇವಳ್ದು ಕನ್ನಡ ಒಂದು ಪ್ರಿಂಟೌಟ್ ಇತ್ತಲ್ಲ, ಸೊ ಆ ಪ್ರಿಂಟೌಟ್ ಒಂದು ಮುಗೀತು. ಇವಾಗ ಅಷ್ಟೇ ಗೈಸ್ ಮುಗೀತು. Bye guys, like, share and subscribe. ಸೇಮ್ ಪ್ಲೇಸಲ್ಲಿ ಸೇಮ್ ಹೇಳ್ತಾಳೆ ಅವಳು. ಆಯಿತು ಬಾಯ್.